ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನೀವು ಇಷ್ಟಪಡುವಂತ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು, ಅದು ನಿಮ್ಮ ಪ್ರೇಮಿ ಆಗಿರ್ಬೋದು, ಇಲ್ಲ ಫ್ರೆಂಡ್ ಆಗಿರ್ಬೋದು, ಇಲ್ಲ ಅಥವಾ ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು. ಸೊ ಆ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪರ್ಸನ್ ನೀವು ಯಾರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀರಾ, ತುಂಬಾ ಮನ್ಸಿಗೆ ಹತ್ರ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀರಾ, ಆ ಪರ್ಸನ್ ಬಗ್ಗೆ ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ, ಅವರ ಬಗ್ಗೆ ಏನು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಇದೆ. ಇವರು ನಿಜವಾಗ್ಲೂ ನನ್ನ ಹತ್ರ ನ್ಯಾಯವಾಗಿ ಇದ್ದಾರಾ ಅಥವಾ ಏನಾದ್ರೂ ಬೆನ್ನಿಂದೆ ಮೋಸ ಮಾಡ್ತಾ ಇದ್ದಾರಾ? ನಿಮ್ಮ ಮನ್ಸಲ್ಲಿ ಅನ್ಸ್ಕೊಳ್ತಾ ಇರೋದು, ಹೇಳ್ಕೊಳ್ತಾ ಇರೋದು, ಬರ್ತಾ ಇರೋ ಭಾವನೆಗಳು ನಿಜಾನಾ ಸುಳ್ಳ, ಏನಾಗ್ತಾ ಇದೆ ಅಂತ ನಾವು ಹಿಂದಿನ ರೀಡಿಂಗ್ ಅಲ್ಲಿ ನೋಡೋಣ. ಸೊ ಆಲ್ರೆಡಿ ನಾನು ಕ್ಲೆನ್ಸ್ ಮಾಡಿದ್ದೀನಿ ಕಾರ್ಡ್ಸ್ ನ. ಸೊ ಅದು ನಿಮ್ಮ ಮುಂದೆ ಇನ್ನೊಂದು ಬಾರಿ ಮಾಡ್ತೀನಿ, ಶಫಲ್ ಮಾಡ್ತಿದ್ದೀನಿ. ಸೊ ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ಯಾವ ಪರ್ಸನ್ ಬಗ್ಗೆ ಈ ರೀಡಿಂಗ್ ನೋಡ್ಬೇಕು ಅಂತ ಇದ್ದೀರಾ, ಆ ಮನುಷ್ಯರನ್ನ, ಆ ಪರ್ಸನ್ ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಅವರ ಹೆಸರನ್ನು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೆಟ್ ಮಿ ಪುಲ್ ದ ಕಾರ್ಡ್ಸ್. ಸೊ ನಾನು ಇಲ್ಲಿ 3 ಕಾರ್ಡ್ಸ್ ನ ಪುಲ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೋಡ್ತಾ ಇರ್ಬೋದು ನೀವು, 8 ಆಫ್ ಕಪ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ, 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನೀವು ನೋಡ್ತಾ ಇರ್ಬೋದು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡಿದೀನಿ. ಸೊ ಇಲ್ಲಿ ನಿಜವಾಗ್ಲೂ ನೀವು ಯಾರನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ, ಅವರು ನಿಮ್ಮವರೇನಾ, ಅವರ ಮನ್ಸು ನಿಮ್ದೇನಾ, ಇಲ್ಲ ನಿಮ್ಮ ಮನ್ಸಲ್ಲಿ ಏನ್ ಬರ್ತಾ ಇದೆ, ಏನ್ ಭಾವನೆಗಳು ಬರ್ತಿದೆ, ಮೇ ಬಿ ಲಾಯಲಿಟಿ ಬಗ್ಗೆ ಬರ್ತಾ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಬರ್ತಾ ಇರ್ಬೋದು, ಅದೆಲ್ಲವೂ ನಿಜವಾ ಅಂತ ನಾವು ಇವತ್ತು ನೋಡೋಣ. ಸೊ ಇಲ್ಲಿ ಮೊದಲಿಗೆ 8 ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಎಮೋಷನಲಿ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಮನಸ್ಸು ಆಲ್ರೆಡಿ ಇದನ್ನ ಫೀಲ್ ಆಗ್ತಾ ಇದೆ. ಸೊ ನಿಮಗೆ ಎಮೋಷನಲ್ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಅವರು ನಿಮ್ಮಿಂದ ದೂರ ಹೋಗೋದಿಕ್ಕೆ, ನಿಮ್ಮ ಕನೆಕ್ಷನ್ ಇಂದ ದೂರ ಹೋಗೋದಿಕ್ಕೆ ಫಿಸಿಕಲಿ, ಎನರ್ಜೆಟಿಕಲಿ ರೆಡಿ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲೂ ಅದೇ ತರ ಭಾವನೆಗಳು ಬರ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ರೆ ನಿಮ್ಮನ್ನ ತುಂಬಾ ನಿಮ್ಮ ಮುಂದೆ ಒಂಥರ, ನಿಮ್ಮ ಹಿಂದೆ ಒಂಥರ ನಡ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ವಿಡ್ರಾಲ್ ಮಾಡ್ತಾ ಇಲ್ಲ, ಆ ತಪ್ಪುಗಳಿಂದ ದೂರ ಸರಿತಾ ಇಲ್ಲ, ಬೇಕು ಅಂತಾನೆ ಮತ್ತೆ ರಿಪೀಟೆಡ್ ಮಿಸ್ಟೇಕ್ಸ್ ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಎಮೋಷನಲ್ ಟ್ರೂತ್ ಇಲ್ಲ ಕ್ಲಾರಿಟಿ ನಿಮಗೆ ಸಿಗ್ಬೇಕಾಗಿದೆ. ಸೊ ಆದ್ರಿಂದ ನೀವು ಈ ಪರ್ಸನ್ ನ ಸ್ವಲ್ಪ ಮಟ್ಟಿಗೆ ನೀವು ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ನೀವು ಅವರನ್ನ ಸಂಪರ್ಕದಲ್ಲಿ ಹೋಗ್ಬೇಕಾಗುತ್ತೆ. ಸೊ ಅವರು ಇಲ್ಲಿ ಡಿಸ್ಲಾಯಲಿಟಿ ತೋರಿಸ್ತಾ ಇದಾರ ಅಂತಂದ್ರೆ, ನಿಮಗೆ ಡಿಸ್ಲಾಯಲಿಟಿ ತೋರಿಸ್ತಾ ಇಲ್ಲ, ಬಟ್ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಏನೋ ಒಂದು ಮಾಡೋದಿಕ್ ಹೋಗಿ ಏನೋ ಒಂದು ಆಗ್ತಾ ಇದೆ. ಸೊ ಅವರೇ ಅನ್ಶೋರ್ ಆಗಿದ್ದಾರೆ ಅವ್ರ ಜೀವನದಲ್ಲಿ ಏನ್ ಬೇಕು ಏನ್ ಬೇಡ ಅಂತ. ಸೊ ನಿಮ್ಮನ್ನ ಮೋಸ ಮಾಡ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರಲಿಲ್ಲ, ಬಟ್ ಬೇರೆ ಇಲ್ಲಿ ಏನೋ ಒಂದು ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಆತರ ಆಗಿದೆ ಅವರ ಪರಿಸ್ಥಿತಿ, ಆತರ ಆಗಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಮನಸ್ಸು ನಿಮ್ಗೆ ಅವ್ರನ್ನ ಒಂದ್ ಕಡೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಆಗ್ತಾ ಇದೆ. ಇಲ್ಲ ಏನೋ ನನಗೆ ಸೆನ್ಸ್ ಆಗ್ತಾ ಇದೆ, ಏನೋ ನನಗೆ ಲ್ಯಾಕ್ ಆಫ್ ಎಮೋಷನಲ್ ಕ್ಲೋಸ್ನೆಸ್ ಆಗ್ತಾ ಇದೆ, ಅವ್ರ ಕಡೆಯಿಂದ ಏನೋ ಕಮಿಟ್ಮೆಂಟ್ ಆಗ್ತಾ ಇಲ್ಲ, ಬಟ್ ಏನೋ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಿಮ್ಮ ಇಂಟ್ಯೂಷನ್ ಏನ್ ಬರ್ತಾ ಇದೆ ಅದನ್ನ ಟ್ರಸ್ಟ್ ಮಾಡಿ, ಸೊ ಫುಲ್ಲಿ ಪ್ರೆಸೆಂಟ್ ಆಗಿ, ಸೊ ನಿಮ್ಮ ಮನಸ್ಸು ತುಂಬಾನೇ ಅಲೈನ್ಮೆಂಟ್ ಆದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏಸ್ ಆಫ್ ಕಪ್ಸ್ ಬಂದಿದೆ, ನ್ಯೂ ಎಮೋಷನಲ್ ಅವೇಕನಿಂಗ್ ಅಂತ ಹೇಳ್ಬೋದು. ಹೊಸದಾಗಿ ನಿಮ್ಗೆ ಎಮೋಷನ್ಸ್ ಎಚ್ಚರಗೊಳಿಸ್ತಾ ಇದೆ. ಇಲ್ಲಿ ನಿಮ್ಗೆ ಅವರು ತುಂಬಾ ಮೋಸ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ತುಂಬಾ ಸೆನ್ಸ್ ಆಗ್ತಾ ಇದೆ ಅಂತ ಬಂದಿತ್ತು. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ತಗೊಂಡಾಗ ಒಂದು ನ್ಯೂ ಎಮೋಷನ್ಸ್ ಬಿಲ್ಡ್ ಆಗುತ್ತೆ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಒಂದು ಹೊಸ ಎಮೋಷನ್ಸ್ ಬಿಲ್ಡ್ ಆಗುತ್ತೆ ಅನ್ನೋದು ಹೆಚ್ಚಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಹೋಪ್ ಅನ್ನೋದನ್ನ ನಿಮ್ಗೆ ಕಾಣ್ತೀರಾ,
ಒಂದು ಎಮೋಷನಲ್ ರಿವೀವಲ್ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗುತ್ತೆ. ಮತ್ತೆ ನೀವು ಫ್ರೆಶ್ ಲವ್ ನ ನೋಡ್ತೀರಾ. ಸೊ ನಿಮ್ಮ ಪರ್ಸನ್ ಯಾರೇ ಇರ್ಲಿ, ಅವರ ಮನಸ್ಸು ಅಲ್ಲಿ ನೀವು ಮಾತ್ರ ಇದ್ದೀರಾ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಡೀಪ್ ಫೀಲಿಂಗ್ಸ್ ಇನ್ನ ಎಕ್ಸಿಸ್ಟ್ ಆಗಿದೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ. ತುಂಬಾ ಪೊಟೆನ್ಶಿಯಲ್ ಇದೆ. ಮತ್ತೆ ಹಾರ್ಟ್ ಫೆಲ್ಟ್ ರಿಕನ್ಸಿಲೇಷನ್ ಕೂಡ ಆಗ್ತೀರಾ. ಮತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಮನಸ್ಸಲ್ಲಿ ಡೀಪ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಏನಂದ್ರೆ ಎಮೋಷನಲಿ ಅವರು ಓಪನ್ ಆಗ್ತಾ ಇಲ್ಲ ನಿಮ್ಮ ನಡುವೆ ಸದ್ಯ ಮಟ್ಟಿಗೆ. ಏನಕ್ಕೆ ಈ ತರ ಆಗ್ತಾ ಇದೆ ಅಂದ್ರೆ, ಅವ್ರಿಗೆ ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಅವರ ಮನ್ಸಲ್ಲಿ ನೀವಿದ್ರು ಕೂಡ ಅವರು ಆ ಸ್ವಂತವಾಗಿ ಏನೋ ಒಂದು ಮಾಡ್ಬೇಕು, ಎಲ್ಲ ವೆಲ್ಕಮ್ ಮಾಡ್ತೀನಿ ನಾನು, ಯಾರೇ ನನ್ನ ಹತ್ರ ಬಂದ್ರು ವೆಲ್ಕಮ್ ಮಾಡ್ತೀನಿ. ಬಟ್ ನಾನು ಎಲ್ಲೂ ಹೋಗೋದಿಲ್ಲ, ಯಾರನ್ನು ನಾನಾಗಿ ಪ್ರೋಆಕ್ಟಿವ್ ಆಗಿ ನಾನು ಅವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ತುಂಬಾನೇ ನೀವು ಡೀಪ್ ಕೇಪಬಲ್, ಅನ್ಕಂಡೀಷನಲ್ ಲವ್ ಕೊಡ್ತೀರಾ, ಅವ್ರನ್ನ ಮನ್ಸಾರೆ ಇಷ್ಟ ಪಡ್ತೀರಾ ಅನ್ನೋದು ಅವರಿಗೆ ಗೊತ್ತಿದೆ. ಟ್ರೂ ಎಮೋಷನ್ಸ್ ಫುಲ್ಫಿಲ್ಮೆಂಟ್ ನಿಮ್ ಕಡೆಯಿಂದ ಅವರಿಗೆ ಹೋಗುತ್ತೆ ಅನ್ನೋದು ಗೊತ್ತಿದೆ. ಬಟ್ ಅವರು ಹಾಫ್ ಹಾರ್ಟೆಡ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ. ಅದ್ರ ಜೊತೆಗೆ ನೀವು ಹೋದ್ರೆ, ಎಫರ್ಟ್ಸ್ ಹಾಕಿದ್ರೆ ಖಂಡಿತ ಅವರು ನಿಮ್ಮ ಜೊತೆ ರೀಕನ್ಸಿಲೇಷನ್ ಮಾಡ್ಕೊಂತಾರೆ. ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕಾಗುತ್ತೆ. ನೀವು ಹೋಗಿ ಅಪ್ರೋಚ್ ಮಾಡೋದು ಸರಿನಾ ಅಂತ. ನಿಮ್ಮ ಪ್ರೀತಿ ಬೇಕು ಅನ್ನೋದಾದ್ರೆ, ಪ್ರೀತಿ ಗೆಲ್ಬೇಕು ಅನ್ನೋದಾದ್ರೆ ನೀವು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀನಿ. ಬಟ್ ಯಾವಾಗ್ಲೂ ಅದೇ ತರ ಪ್ಯಾಟರ್ನ್ಸ್ ಆದ್ರೆ ನೀವು ವಿಚಾರ ಮಾಡಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಥರ್ಡ್ ಕಾರ್ಡ್ ಸೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ನಿಮ್ಗೆ ಪೇಷನ್ಸ್ ಮತ್ತೆ ರಿಫ್ಲೆಕ್ಷನ್ ಬಗ್ಗೆ ನಾವು ನೋಡ್ಬೋದು. ಸೊ ಇಲ್ಲಿ ನೀವು ತುಂಬಾ ಥಾಟ್ಫುಲ್ ಆಗಿದ್ದೀರಾ, ಪ್ರೋಗ್ರೆಸಿವ್ ಲವ್ ನಿಮ್ದಾಗಿರುತ್ತೆ. ಇಲ್ಲಿ ನಿಮ್ಗೆ ಈ ಟ್ಯಾರೋ ಅಲ್ಲಿ ಲಾಸ್ಟ್ ಕಾರ್ಡ್, ಡೈನಾಮಿಕ್ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ನೀವು ತುಂಬಾ ವೇಟ್ ಮಾಡ್ಬೇಕು, ಎವ್ಯಾಲ್ಯೂಟ್ ಮಾಡ್ಬೇಕು, ನೀವು ಎಲ್ಲಾನು ಜಡ್ಜ್ ಮಾಡ್ಬೇಕು, ನೀವು ವಂಡರ್ ಮಾಡ್ಬೇಕು, ಎಫರ್ಟ್ಸ್ ಹಾಕೋದು ವರ್ತ್ ಇದೆಯಾ, ಈ ಪರ್ಸನ್ ಮೇಲೆ ನನ್ನ ಎಫರ್ಟ್ಸ್, ನನ್ನ ಟೈಮ್ ಇನ್ವೆಸ್ಟ್ಮೆಂಟ್ ನನಗೆ ಒಳ್ಳೇದಾ, ವರ್ತ್ ಇದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಇನ್ವೆಸ್ಟೆಡ್ ಟೈಮ್, ನೀವು ಎಷ್ಟು ಇನ್ವೆಸ್ಟ್ ಟೈಮ್ ಮಾಡ್ತೀರಾ, ಎಮೋಷನ್ಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹಾಕ್ತಾ ಇದ್ದೀರಾ. ಸೊ ಅವರು ಅದೇ ತರ ಆಗ್ತಾ ಇದಾರ, ಅವ್ರು ಕೇಳ್ತಾ ಇದಾರ, ನಿಮ್ಮ ಟೈಮ್ ಎನರ್ಜಿನ ಕೇಳ್ತಾ ಇದಾರ ಅನ್ನೋದು ವಿಚಾರ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಲೈಫ್ ಲಾಂಗ್ ಗ್ರೋ ಆಗುತ್ತಾ, ಈ ರಿಲೇಶನ್ಶಿಪ್ ಗ್ರೋ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಈ ರೀಡಿಂಗ್ ಅಲ್ಲಿ ಲಾಯಲಿಟಿ ಅನ್ನೋದು ಪ್ರಶ್ನೆ ಆಗಿರ್ಬೇಕಾದ್ರೆ, ಸೊ ನೀವು ತುಂಬಾ ಕನ್ಸಿಸ್ಟೆನ್ಸಿಯಾಗಿ ನೀವು ತುಂಬಾ ದಿನಗಳಿಂದ, ತುಂಬಾ ತಿಂಗಳುಗಳಿಂದ, ತುಂಬಾ ವರ್ಷಗಳಿಂದ ನಿಮ್ಮ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿರ್ಬೋದು, ಇಲ್ಲ ಕಾಂಟ್ಯಾಕ್ಟ್ ಅಲ್ಲೇ ಇದ್ದು ನಿಮ್ ಜೊತೆ ಲೈಕ್ ಗೇಮ್ಸ್ ಆಡ್ತಾ ಇರ್ಬೋದು, ಇಲ್ಲ ನಿಮ್ಮ ಬಿಟ್ಟು ಬೇರೆಯವ್ರ ಜೊತೆ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ನಿಮ್ಮ ಬಿಟ್ಟು ಬೇರೆಯವ್ರ ಜೊತೆ ತುಂಬಾ ಅತಿಯಾಗಿ ಕ್ಲೋಸ್ನೆಸ್ ಆಗಿರ್ಬೋದು. ಆ ತರ ನಿಮ್ಮ ಪಾರ್ಟ್ನರ್ ಇದ್ರೆ, ಸೊ ನಿಮ್ಮ ಎಮೋಷನ್ಸ್ ನ ನೀವು ಸ್ವಲ್ಪ ತಡೆ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ಬರ್ತಾ ಇದೆ. ಸೊ ನಿಮ್ಮ ಮನ್ಸು ನಿಮ್ಗೆ ಇವಾಗ ಹೇಳ್ಬೋದು, ನನ್ನ ಇಂಟ್ಯೂಷನ್ ಸರಿಯಾಗಿದೆ, ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ನಾನು ಈ ಪರ್ಸನ್ ಬಗ್ಗೆ ಜಾಸ್ತಿ ವಿಚಾರ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲಿ ನೀವು ಪೇಷಂಟ್ ಆಗಿ ಇದ್ರೆ, ಹೇಗೆ ಒಂದು ಬೀಜನ ಬಿತ್ತು ನಾವು ಎಷ್ಟು ಪ್ರೀತಿ ತೋರಿಸಿ ಸ್ವಲ್ಪ ದಿನ ವೇಟ್ ಮಾಡ್ತೀರಾ ಅದು ಬೆಳೆಯೋದಕ್ಕಾಗಿ, ಪ್ಲಾಂಟ್ ಆಗೋದಕ್ಕಾಗಿ, ಅದೇ ತರ ನಿಮ್ಮ ಮನ್ಸನ್ನ ನೀವು ಇವಾಗ ಇಟ್ಕೋಬೇಕಾಗುತ್ತೆ. ಸೊ ಖಂಡಿತ ನಿಮ್ಮ ಪ್ರೀತಿ ಗೆಲ್ಲುತ್ತೆ, ಅವರಿಗೆ ನೀವು ಏನು ಅಂತ ಅರ್ಥ ಆಗುತ್ತೆ, ಎಮೋಷನಲಿ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಬಟ್ ಇದು ನಿಮ್ಗೆ ಆಗಲ್ಲ ಅನ್ನೋದಾದ್ರೆ ನೀವು ವಾಕ್ ಅವೇ ಆಗ್ಬೋದು ಈ ಲೈಫ್ ಸ್ಟೈಲ್ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ಯಾರೋ ಮುಖಾಂತರ. ಓವರ್ ಆಲ್ ಈ ರೀಡಿಂಗ್ ಅಲ್ಲಿ ಎನರ್ಜೀಸ್ ಅಂತ ನಾವು ನೋಡೋದಾದ್ರೆ, ಫೈನಲ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ಅವರು ನಿಜವಾಗ್ಲೂ ನಿಮ್ಮನ್ನ ತುಂಬಾನೇ ಲಾಯಲ್ ಆಗಿದಾರ, ನಿಮ್ಮನ್ನ ಹತ್ರ ಬರ್ತಾರ, ನಿಮ್ಮನ್ನ ಪ್ರೀತಿಸ್ತಾರ ಅನ್ನೋದು ಆದ್ರೆ, ಎಮೋಷನಲಿ ಅವರು ಡಿಸ್ಟೆಂಟ್ ಆಗಿದ್ದಾರೆ ಸದ್ಯ ಮಟ್ಟಿಗೆ ಅವರು ನಿಮ್ಮಿಂದ ದೂರ ಇದ್ದಾರೆ. ಆದ್ರೆ ಅವರು ಕಂಪ್ಲೀಟ್ಲಿ ನಿಮ್ಮನ್ನ ಬಿಟ್ಟು ಹೋಗಿಲ್ಲ, ನಿಮ್ಮ ಪ್ರೀತಿ ಸತ್ತೋಗಿಲ್ಲ, ಅದು ತುಂಬಾನೇ ಹಾಗೆ ಡೀಪ್ ಆಗಿ ಪವಿತ್ರವಾಗಿ ಅವರ ಮನಸ್ಸಲ್ಲಿ ನೀವು ಇದೀರಾ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರ ಹೃದಯದಲ್ಲಿ, ಅವರ ಮನಸ್ಸಲ್ಲಿ, ಅವರ ಹಾರ್ಟ್ ಅಲ್ಲಿ ಎಮೋಷನಲ್ ಆಗಿ, ಹಾನೆಸ್ಟಿ ಆಗಿ, ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಜೊತೆ ಸೆಕ್ಯೂರ್ ಆಗಿ ಇರಬೇಕು ಅನ್ನೋದಿದೆ. ಬಟ್ ಇಲ್ಲಿ ಒಕೇಶನಲ್ ಅಫೆಕ್ಷನ್ ಅನ್ನೋದು
ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಿಜ ಏನು ಅಂತ ಅನ್ನೋದಾದ್ರೆ, ನೀವು ಲಾಯಲಿಟಿನ ಡಿಸರ್ವ್ ಮಾಡ್ತೀರಾ, ಬಟ್ ತುಂಬಾನೇ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಕನ್ಸಿಸ್ಟೆಂಟ್ಗೆ ಅವ್ರಿಗೆ ಜೊತೆ ಲಾಯಲ್ ಆಗಿ ಇರಬೇಕು ಅಂತ ಇದ್ದೀರಾ. ಬಟ್ ಇಲ್ಲಿ ಡೀಪ್ ಆಗಿ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಇದೇ ತರ ನಾನು ಒನ್ ಸೈಡೆಡ್ ಲವ್ ಅಲ್ಲಿ ಇರ್ಬೇಕಾ, ಅಥವಾ ಅವರು ನನ್ನ ಜೊತೆ ಇದೇ ತರ ಇರ್ಬೋದಲ್ವಾ ಅನ್ನೋದ್ರ ಬಗ್ಗೆನೂ ನೀವು ವಿಚಾರ ಮಾಡ್ಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಈ ರೀಡಿಂಗ್ ಅಲ್ಲಿ ಇವತ್ತು ನಿಮಗೆ ನೀವು ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ. ಏನಕ್ಕಂದ್ರೆ ಇದು ಬಂದು ನಿಮ್ಮ ಇಂಟ್ಯೂಷನ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಮ್ಯಾಮ್ ಇಷ್ಟೊಂದು ಕ್ವೆಶನ್ ಅಂತ ಬರ್ತಾ ಇದೆ ಇವತ್ತು ಅಂತ ನೀವು ತಿಳ್ಕೊಬೇಡಿ. ಬಿಕಾಸ್ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ಬರ್ಬೋದು. ಈ ಪ್ರಶ್ನೆಗಳಿಗೆ ರಿವರ್ಸ್ ಕ್ವೆಶನ್ಸ್ ನೀವು ಹಾಕೊಂಡಾಗ ಮಾತ್ರ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಕ್ರಾಸ್ ರೋಡ್ಸ್ ನ ಮಾಡೋದಿಕ್ಕೆ ರೆಡಿ ಇದ್ರೆ ಸೊ ವೇಟ್ ಮಾಡಿ, ನರ್ಚರ್ ಮಾಡಿ, ನಿಮ್ಮ ಕನೆಕ್ಷನ್ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನೀವು ನಿಮ್ಮನ್ನ ಪ್ರೀತಿ ಮಾಡಿ, ನಿಮ್ಮನ್ನ ಬೆಳೆಸ್ಕೊಳ್ಳಿ, ಸೆಲ್ಫ್ ಲವ್ ನ ಜಾಸ್ತಿ ಮಾಡ್ಕೊಳ್ಳಿ, ಎಲ್ಲಾನು ಲೆಟ್ ಗೋ ಅಂತ ಬಿಟ್ಟು ಸೊ ನೀವು ನಿಮ್ಮ ಕಡೆ ಯೋಚನೆ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಏನೇನ್ ಗುರಿ ಸಾಧಿಸ್ಬೇಕು ಅಂತ ಇದ್ದೀರಾ ಅದ್ರ ಕಡೆ ನೀವು ಫೋಕಸ್ ಮಾಡಿ, ನಿಮ್ಮ ಕನೆಕ್ಷನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ನೀವೊಬ್ರೇ ಡಿಸಿಷನ್ ಮೇಕರ್ ಆಗಿರ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಸಿಚುಯೇಷನ್ ಇದೆಯೋ ಸೊ ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಪರ್ಸನಲ್ ರೀಡಿಂಗ್ ತಗೋಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.